ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ವಿಭೂತಿ ಸಂಧಿಯ ಚಿಂತನೆ ಆರಂಭ ಆಗಿತ್ತು. ಎರಡನೇ ಪದ್ಯದ ಚಿಂತನೆ ಆಗಬೇಕು. ಜಲಧರ ಅಗಸದೊಳಗೆ ಚರಿಸುವ ಹಲವು ಜೀವರ ನಿರ್ಮಿಸಿ ಹನದರೊಳು ಸಜಾತಿ ವಿಜಾತಿ ಸಾಧಾರಣ ವಿಶೇಷಗಳ ತಿಳಿದು ತತ್ತಸ್ಥಾನದಲ್ಲಿ ವೆಗ್ಗಳಿಸಿ ಹಬ್ಬಿದ ಮನದಿ ಪೂಜಿಸು ತಲವ ವ್ಯಾಪ್ತನ ರೂಪಗಳ ನೋಡು ತಲಿ ಹಿಗ್ಗುತ್ತಿರು. ಬಹಳ ಅದ್ಭುತವಾದ ಒಂದು ಸಂದೇಶವನ್ನು ದಾಸರು ಕೊಡ್ತಾ ಇದ್ದಾರೆ. ದೇವರ ಸನ್ನಿಧಾನ ಎಲ್ಲೆಲ್ಲಿದೆ ಅಂತ ವಿಚಾರ ಮಾಡ್ತಾ ಹೋಗ್ತಾರೆ. ಜಲ ಅಂದರೆ ನೀರು, ಧರ ಅಂದರೆ ಭೂಮಿ, ಆಗಸದೊಳಗೆ ಆಕಾಶದ ಒಳಗೆ ಚರಿಸುವ ಸಂಚಾರ ಮಾಡುವ ಹಲವು ಅನೇಕ ವಿಧವಾದ ಜೀವರಾಶಿಗಳನ್ನು ನಿರ್ಮಿಸಿಹನು ಪರಮಾತ್ಮ ತಾನು ಸೃಷ್ಟಿ ಮಾಡಿದ್ದಾನೆ. ಅದರೊಳು ಆ ಜೀವರಾಶಿಗಳೊಳಗೆ ಸಜಾತಿ ಮನುಷ್ಯರು, ವಿಜಾತಿ ಅಂದರೆ ಮೃಗಗಳು, ಸಾಧಾರಣ ಅಂದರೆ ಸಾಮಾನ್ಯರು, ವಿಶೇಷಗಳ ವಿಶಿಷ್ಟ ವಸ್ತುಗಳು ಎಂಬ ತತ್ತಸ್ಥಾನದಲ್ಲಿ ಆಯಾಯ ಜಾಗಗಳಲ್ಲಿ ತಿಳಿದು ಭಗವದ್ರೂಪ ಇದೆ ಅಂತ ಅರ್ಥ ಮಾಡಿಕೊಂಡು ಅಲವ ಪೂರ್ಣವಾಗಿ ವ್ಯಾಪ್ತವಾದ ಪರಮಾತ್ಮನ ವೆಗ್ಗಳಿಸಿ ಅತಿಶಯವಾಗಿ ಹಬ್ಬಿದ ಅಂದರೆ ವ್ಯಾಪಿಸಿದ ಏನು ರೂಪಗಳುಂಟು ಆ ವಿಭೂತಿ ರೂಪವನ್ನು ಮನಸ್ಸಿನಲ್ಲಿ ಪೂಜಿಸುತ್ತಾ ಅಂದರೆ ಅರ್ಚನೆ ಮಾಡ್ತಾ ನೋಡುತ್ತಲಿ ದೇವರ ಅನುಗ್ರಹದಿಂದ ಆ ವಿಭೂತಿ ರೂಪ ದರ್ಶನ ಆಗುವ ಅರ್ಹತೆ ಇರೋರಿಗೆ ಆ ವಿಭೂತಿ ರೂಪದ ದರ್ಶನ ಆಗ್ತಾ ಇರುತ್ತೆ. ಹಿಗ್ಗುತ್ತಿರೋ ನೀನು ಸಂತೋಷ ಪಡ್ತಾ ಇರು. ಬಹಳ ಅದ್ಭುತವಾದ ಒಂದು ವಿಷಯವನ್ನು ದಾಸರು ನಿರೂಪಣೆ ಮಾಡಿದ್ದಾರೆ. ದೇವರ ಸೃಷ್ಟಿ ಎಷ್ಟು ಚಂದ ಅಂದರೆ 3 ಕಡೆ ಸಂಚಾರ ಮಾಡುವ ಪ್ರಾಣಿಗಳಿದೆ. ಜಲಚರ, ಭೂಚರ, ಖೇಚರ ಅಂತಾರೆ. ಜಲಚರ ಅಂದರೆ ನೀರಿನ ಒಳಗೆ ಸಂಚಾರ ಮಾಡುವ ಪ್ರಾಣಿ. ಭೂ ಅಂದರೆ ಭೂಚರ, ಭೂಮಿಯ ಮೇಲೆ ಸಂಚಾರ ಮಾಡುವ ನರಿ ಮುಂತಾದವುಗಳು. ಆಕಾಶದೊಳಗೆ ಸಂಚಾರ ಮಾಡುವ ಪಕ್ಷಿ ಮುಂತಾದ ಪ್ರಾಣಿಗಳಿವೆ. ಎಲ್ಲದರ ಒಳಗೂ ಕೂಡ ಪರಮಾತ್ಮ ಇದ್ದಾನೆ. ಎಲ್ಲ ಪದಾರ್ಥವನ್ನು ಸೃಷ್ಟಿ ಮಾಡಿದ್ದಾನೆ. ಸಜಾತಿ, ವಿಜಾತಿ, ಸಾಧಾರಣ, ವಿಶೇಷ ಅಂತ ವಿಭಾಗ ಮಾಡಿದ್ದಾನೆ. ಆ ಪದಾರ್ಥಗಳನ್ನು ನಾವು ಯಾವ್ಯಾವುದು ಅಂತ ಅರ್ಥದಲ್ಲಿ ನೋಡಿದ್ದೇವೆ. ಎಲ್ಲ ಕಡೆ ಪರಮಾತ್ಮನ ಒಂದೊಂದು ವಿಭೂತಿ ರೂಪ ಇದೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಪರಮಾತ್ಮ ಎಲ್ಲ ಕಡೆ ತುಂಬಿದ್ದಾನೆ ಅಂತ ಚಿಂತನೆ ಯಾರು ಮಾಡ್ತಾ ಇರ್ತಾರೋ ಅವ್ರಿಗೆ ಮನಸ್ಸು ಹೀಗೆ ಚಿಂತನೆ ಮಾಡ್ತಾ ಇರಬೇಕು. ಹೀಗೆ ಚಿಂತನೆ ಮಾಡ್ತಾ ಮನಸ್ಸಿನೊಳಗೆ ಆನಂದ ತುಂಬಿಕೊಂಡು ಜೀವನ ಮಾಡಬೇಕು ಅಂತ ಇದರ ಅಭಿಪ್ರಾಯ. ಸಜಾತಿ ಅಂದರೆ ಹೇಗೆ ಲೆಕ್ಕ ಇಟ್ಕೊಳ್ಬೇಕು ಅಂದರೆ ಹೀಗೆ ಅದರ ಲೆಕ್ಕ ಕೊಡ್ತಾ ಹೋಗ್ತಾರೆ. ಸಜಾತಿ ಅಂದರೆ ಮನುಷ್ಯರು, ಪುರುಷರು, ಅವರಲ್ಲಿರುವ ರೂಪ. ವಿಜಾತಿ ಅಂದರೆ ಸ್ತ್ರೀಯರಲ್ಲಿರುವ ಪರಮಾತ್ಮನ ರೂಪ. ಸಾಧಾರಣ ಅಂತಂದರೆ ಸಾಮಾನ್ಯ ಮನುಷ್ಯರು, ಪುರುಷರು ಆಗಬಹುದು, ಸ್ತ್ರೀಯರಲ್ಲೂ ಆಗಬಹುದು, ಅವರಲ್ಲಿ ಪರಮಾತ್ಮ ಇದ್ದಾನೆ ವಿಭೂತಿ ರೂಪದಿಂದ. ಮತ್ತು ವಿಶೇಷ ಅಂದರೆ ತಂದೆ, ತಾಯಿ, ಅವರಿಗೆಲ್ಲ ಒಂದು ಮಹತ್ವ ಬಂದಿದೆ. ಈಗ ತಂದೆಗೆ, ಪುರುಷರಿಗೆ ಒಂದು ಮಹತ್ವ ಬಂದಿರುತ್ತೆ, ಸ್ತ್ರೀಯರಿಗೆ ಮಹತ್ವ ಬಂದಿರುತ್ತೆ. ಯಾಕೆಂದರೆ ಅಲ್ಲೆಲ್ಲ ಪರಮಾತ್ಮನ ವಿಶೇಷ ವಿಭೂತಿ ರೂಪಗಳುಂಟು ಅನ್ನೋ ಕಾರಣಕ್ಕೆ. ಅಥವಾ ತಂದೆ ತಾಯಿಗೆಲ್ಲ ಒಂದು ಮಹತ್ವ ಬಂದಿರುತ್ತೆ. ಯಾಕೆಂದರೆ ಅಲ್ಲೂ ಪರಮಾತ್ಮನ ಒಂದು ವಿಶೇಷ ವಿಭೂತಿ ರೂಪ ಉಂಟು ಅನ್ನೋ ಕಾರಣಕ್ಕೆ ಅವರಿಗೆಲ್ಲ ಮಹತ್ವ ಬಂದಿರುತ್ತೆ ಅಂತ ಒಂದು ಚಿಂತನೆ. ಅಥವಾ ಮತ್ತೊಂದು ಕ್ರಮನೂ ಇದೆ. ಅಂದರೆ ವಿಜಯದಾಸರ ಒಂದು ಚಿಂತನೆಯಲ್ಲಿ ಗಮನಿಸೋದು ಅಂದರೆ ಸಜಾತಿ ಅಂದರೆ ಮನುಷ್ಯರ ಒಳಗಿನ ರೂಪ, ವಿಜಾತಿ ಅಂದರೆ ಚಂದ್ರನ ಒಳಗಿನ ರೂಪ, ಸಾಧಾರಣ ಅಂದರೆ ಪಕ್ಷಿ, ಗಿಡಮರ, ಅಲ್ಲಿರುವ ವಿಭೂತಿ ರೂಪ, ವಿಶೇಷ ಅಂದರೆ ದೇವತೆಗಳ ಒಳಗೆ ಪರಮಾತ್ಮ ವಿಭೂತಿ ರೂಪದಿಂದಿದ್ದಾನೆ ಅಂತ. ಹೀಗೆ ನಾವು ಪರಮಾತ್ಮನ
ಮಹಿಮೆಯನ್ನು ಇಲ್ಲಿ ಚಿಂತನೆ ಮಾಡ್ತಾ ಬರಬೇಕಾಗುತ್ತೆ. ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಪ್ರಶ್ನೋತ್ತರ ಗಮನಿಸೋದು ಅಂದರೆ ಹೀಗಿದೆ ಪ್ರಶ್ನೋತ್ತರ. ಭೂಮಿ, ನೀರು, ಆಕಾಶದಲ್ಲಿರುವಂತಹ ಸಜಾತಿ ರೂಪಗಳು ಯಾವ್ಯಾವುದು ಅಂತ ಪ್ರಶ್ನೆ. ಭೂಮಿಯಲ್ಲಿ ಮನುಷ್ಯರಲ್ಲಿ ಸಜಾತಿ ರೂಪ, ಪರಮಾತ್ಮನ ಒಂದು ವಿಭೂತಿ ರೂಪ ಇದೆ, ಸಜಾತಿ ಎಂಬ ಹೆಸರಿನ ವಿಭೂತಿ ರೂಪ. ಆಕಾಶದಲ್ಲಿ ಸಂಚಾರ ಮಾಡುವ ಪಕ್ಷಿಗಳ ಒಳಗೆ ವಿಜಾತಿ ಎಂಬ ಹೆಸರಿನ ವಿಭೂತಿ ರೂಪ. ವೃಕ್ಷದ ಒಳಗೆ ಸಾಧಾರಣ ಅನ್ನೋ ಹೆಸರಿನ ರೂಪ ಇದೆ. ದೇವತೆಗಳಲ್ಲಿ ವಿಶೇಷವಾದ ಒಂದು ವಿಭೂತಿ ರೂಪ ಇದೆ ಅಂತ ಹೀಗೆ ಅರ್ಥ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಎಂಥ ರೂಪವನ್ನು ನೋಡಿ ಸಂತೋಷ ಪಡಬೇಕು ಅಂತಂದರೆ, ಏನು ಆ ಅನೇಕ ಸ್ಥಳದಲ್ಲಿ ಪರಮಾತ್ಮ ವ್ಯಾಪಿಸಿದ್ದಾನೆ, ಅದೇ ಆಕಾರದಲ್ಲಿರ್ತಾನೆ, ಅವನ ರೂಪ ಇದೆ ಅಂತ ಚಿಂತನೆ ಮಾಡಿಕೊಂಡು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಅಂತ. ಸಜಾತಿ ವಿಜಾತಿಯಿಂದ ಅರ್ಥ ಏನು? ಸಜಾತಿ ಅಂದರೆ ಸಮಾನವಾದ, ಜಾತಿ ಅಂದರೆ ನಾವು ಹೇಳುವ ಜಾತಿ ಅಲ್ಲ, ಜಾತಿ ಅಂದರೆ ಸ್ವಭಾವ ಅಂತ ಅರ್ಥ, ಸಮಾನವಾದ ಸ್ವಭಾವ ಉಳ್ಳದ್ದು. ವಿಜಾತಿ ಅಂದರೆ ವಿರುದ್ಧವಾದ ಸ್ವಭಾವ ಉಳ್ಳದ್ದು. ಸಾಧಾರಣ ಅಂದರೆ ಕಾಮನ್ ಆದ ಸ್ವಭಾವ ಇರುತ್ತೆ ಅದರಲ್ಲಿ. ವಿಶೇಷ ಅಂದರೆ ವಿಶಿಷ್ಟವಾದ ಸ್ವಭಾವ ಇರುತ್ತೆ, ಆ ವಸ್ತುಗಳನ್ನು ತೆಗೆದುಕೊಳ್ಳಬೇಕು ಅಂತ ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಹೀಗೆ ಮುಂದಿನ ಪದ್ಯದಲ್ಲಾಗುವಾಗ ಪರಮಾತ್ಮನ ವಿಭೂತಿ ರೂಪ ಎಲ್ಲೆಲ್ಲಿದೆ ಅಂತ ಸಾಮಾನ್ಯ ಒಂದು ಪಟ್ಟಿ ಕೊಡ್ತಾ ಹೋಗ್ತಾರೆ. ಮೂರನೇ ಪದ್ಯದಲ್ಲಿ ಪ್ರತಿಮೆ ಸಾಲಿಗ್ರಾಮ ಗೋಭ್ಯಾಗತ ಅತಿಥಿ ಶ್ರೀ ತುಳಸಿ ಪಿಪ್ಪಲ ಯತಿವನಸ್ಥ ಗೃಹಸ್ಥ ವಟು ಯಜಮಾನ ಸ್ವಪರ ಜನ ಪೃಥಿವಿ ಜಲ ಶಿಖಿ ಪವನ ತಾರಾಪಥ ನವಗ್ರಹ ಯೋಗಕರಣ ತಿಥಿಸಿತಾಶಿತ ಪಕ್ಷ ಸಂಕ್ರಮಣವನಧಿಷ್ಠಾನ. ಬಹಳ ಒಂದು ಸುಲಭವಾದಂತಹ ಪದ್ಯ. ಪಟ್ಟಿಗಳನ್ನು ಮಾಡ್ತಾ ಹೋಗ್ತಾರೆ. ಎಲ್ಲೆಲ್ಲಿದ್ದಾನೆ ದೇವರು? ಪ್ರತಿಮೆ, ಕಲ್ಲಿನ ಪ್ರತಿಮೆ, ಮಣ್ಣಿನ ಪ್ರತಿಮೆ ನಾವೆಲ್ಲ ನೋಡ್ತೇವಲ್ಲ, ಅದರಲ್ಲೆಲ್ಲ ದೇವರ ಸನ್ನಿಧಾನ ಇದೆ. ಹಾಗೆ ಸಾಲಿಗ್ರಾಮ, ಪರಮಾತ್ಮನ ನಿತ್ಯ ಸನ್ನಿಧಾನವುಳ್ಳ ಕಪ್ಪು ಶಿಲೆ ನಾವು ನೋಡುತ್ತೇವೆ, ಎಲ್ಲ ಕಡೆ ಇದನ್ನು ಪೂಜೆ ಮಾಡ್ತಾ ಇರ್ತಾರೆ ದೇವಸ್ಥಾನಗಳಲ್ಲೆಲ್ಲ. ಗೋ ಅಂದರೆ ಕರು ಇರುವಂತಹ ಆಕಳು, ಅಲ್ಲಿ ವಿಶೇಷ ಪರಮಾತ್ಮನ ರೂಪ ಇದೆಯಂತೆ. ಅಭ್ಯಾಗತ ಅತಿಥಿ ಅಂತ ಎರಡು ಶಬ್ದ ಇದೆ, ಬಹಳ ಚಂದದ ಶಬ್ದ. ಅಭ್ಯಾಗತ ಅಂದರೆ ನಾವು ಒಬ್ಬರಿಗೆ ಆಮಂತ್ರಣ ಕೊಟ್ಟಿರ್ತೇವೆ, ನಮ್ಮ ಮನೆಗೆ ಬನ್ನಿ ಅಂತ, ಆಮಂತ್ರಣ ತೆಗೆದುಕೊಂಡು ಬರುವ ಅಭ್ಯಾಗತ ಅವರಲ್ಲಿ. ಹಾಗೆ ಅತಿಥಿ ಅಂದರೆ ಕರೆಯದೇ ಬಂದವ ಅತಿಥಿ, ಅವನಲ್ಲಿ ಅಕಸ್ಮಾತ್ತಾಗಿ ಬಂದ ವ್ಯಕ್ತಿ. ಶ್ರೀ ತುಳಸಿ ಅಂದರೆ 3 ತಿಂಗಳಾದ ನಂತರ ಬರುವಂತಹ ಶ್ರೀ ತುಳಸಿ ಗಿಡ. ಹಾಗೆ ಪಿಪ್ಪಲ ಅಂದರೆ ಅಶ್ವತ್ಥ ವೃಕ್ಷ. ಯತಿ ಸನ್ಯಾಸಿಗಳು. ವನಸ್ಥ ವಾನಪ್ರಸ್ಥಾಶ್ರಮ, ಕಾಡಿಗೆ ಹೋಗಿ ಸಾಧನೆ ಮಾಡುವ ವರ್ಗ. ಗೃಹಸ್ಥ ವಿವಾಹಿತರಾದವರು. ಒಟ್ಟು ಅಂದರೆ ಬ್ರಹ್ಮಚಾರಿ. ಯಜಮಾನ ಅಂದರೆ ರಾಜ, ಅಧಿಕಾರಿ, ರಾಜಕಾರಣಿಗಳು ಈ ಕಾಲಕ್ಕೆ ಹೇಳೋದಾದರೆ. ಸ್ವಜನ ಅಂದರೆ ಅವನ ದೇಹ ಸಂಬಂಧಿಗಳು, ಅವನಿಗೆ ಪಾಠ ಮಾಡಿದ ಗುರುಗಳು. ಪರಜನ ಬಂಧು ಮಿತ್ರರು. ಪೃಥ್ವಿ ಅಂದರೆ ಪುಣ್ಯಕ್ಷೇತ್ರ. ಜಲ ಅಂದರೆ ಅನೇಕ ತೀರ್ಥ, ಗಂಗಾ ಮುಂತಾದ ತೀರ್ಥಗಳು. ಶಿಖಿ ಅಂದರೆ ಅಗ್ನಿ. ಪವನ ಅಂದರೆ ಗಾಳಿ. ತಾರಾಪಥ ಅಂದರೆ ಆಕಾಶ. ನವಗ್ರಹ ಅಂದರೆ 9 ಗ್ರಹಗಳು. ಯೋಗಗಳಿದೆ, ಇಂಥ ಯೋಗ. ಕರಣ ಅಂದರೆ ನಕ್ಷತ್ರ. ಹಾಗೆ ಈ ತ್ರಯೋದಶಿ, ಬಿಜಿಗೆ ಮುಂತಾದ ದೈನಂದಿನ ಅನೇಕಕ್ಕೆ ಸಂಬಂಧಪಟ್ಟ ಹಾಗೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ, ಸಂಕ್ರಮಣ ಅಂತ ಬರ್ತದೆ. ಸಂಕ್ರಮಣ ಅಂದರೆ ಮೇಷಾದಿ ಸಂಕ್ರಮಣ. ಈ ಇಷ್ಟು ವಸ್ತುಗಳು ಕೂಡ ಅವನ ಅಂದರೆ ಆ ಪರಮಾತ್ಮನ ಅಧಿಷ್ಠಾನ, ಅಂದರೆ ವಿಶಿಷ್ಟವಾದ ಸನ್ನಿಧಾನ ಉಳ್ಳವುಗಳು ಅಂತ ಅರ್ಥ. ಅಂದರೆ ಈಗ ಇಲ್ಲೆಲ್ಲ ಕಡೆ ವಿಶೇಷ ಮಹತ್ವ ಬಂದಿರುತ್ತೆ ಇದಕ್ಕೆಲ್ಲ. ಯಾಕೆಂದರೆ ದೇವರ ಸನ್ನಿಧಾನ ಇರೋದರಿಂದ ಅಂತ ನಾವು ಅರ್ಥ ಮಾಡಿಕೊಳ್ಬಹುದು. ಈಗ ಪ್ರತಿಮೆ ಇದೆ, ಭಾಗವತದಲ್ಲಿ ಹೇಳುವಾಗ ಅನೇಕ ಪ್ರತಿಮೆಗಳನ್ನ ಹೇಳ್ತಾರೆ. ಕಟ್ಟಿಗೆಯ ಪ್ರತಿಮೆ ಇರುತ್ತೆ, ಲೋಹದ ಪ್ರತಿಮೆ ಇರುತ್ತೆ, ಕಲ್ಲಿನ ಪ್ರತಿಮೆ ಇರುತ್ತೆ. ಎಲ್ಲ ಕಡೆ ಪ್ರತಿಮೆಯ ಒಳಗಡೆ ದೇವರ ಸನ್ನಿಧಾನ ಇದೆ. ಸಾಲಿಗ್ರಾಮ, ಅದಕ್ಕೆ ವಿಶೇಷವಾಗಿ ಇದರ ಪೂಜೆ ಎಲ್ಲ ಮಾಡ್ತಿರ್ತೀವಿ. ಆಕಳು. ಹಾಗೆ ನಮಗೆ ಆಹ್ವಾನ ಮನ್ನಿಸಿ ಬಂದಂತಹ ವ್ಯಕ್ತಿ ಅಭ್ಯಾಗತ.
ಆಹ್ವಾನ ಇಲ್ಲದೆ ಬಂದವ ಅತಿಥಿ. ಅಲ್ಲೆಲ್ಲ ವಿಶೇಷ ದೇವತಾ ಸನ್ನಿಧಾನ ಇರೋದ್ರಿಂದ ಅವನಿಗೆಲ್ಲ ಸತ್ಕಾರ ಎಲ್ಲ ಮಾಡ್ತಾ ಇರ್ತೀವಿ. ಹಾಗಾಗಿ ಶ್ರೀ ತುಳಸಿ ಅಂದರೆ ಗಮನಿಸ್ಬೇಕು, ಈ ಗಿಡಕ್ಕೆ ಬಹಳ ಮಹತ್ವ ಇದೆ. ಯಾಕಂದ್ರೆ ಶ್ರೀ ತುಳಸಿ ಇಲ್ಲದ ಪೂಜೆ ಒಲ್ಲನು ಹರಿತಾ ಕೊಳ್ಳನು ಅಂತಾರೆ ದಾಸರು. ದೇವರ ಪೂಜೆ ಮಾಡುವಾಗ ತುಳಸಿ ಇಲ್ಲದೆ ಯಾವುದೇ ಪುಷ್ಪದ ಅರ್ಪಣೆ ಮಾಡಿದ್ರೂ ಕೂಡ ಅಷ್ಟು ಖುಷಿ ಆಗಲ್ಲ ಅಂತ ದೇವರಿಗೆ. ಆದ್ದರಿಂದ ತುಳಸಿ ಬೇಕೇ ಬೇಕು. ಅದರಂತೆ ವಾನಪ್ರಸ್ಥರು ಅಂದರೆ ಕಾಡಿನಲ್ಲಿ ಜೀವನ ಮಾಡುವವರು, ಗೃಹಸ್ಥ. ಮದುವೆ ಆದವರಲ್ಲೆಲ್ಲ ದೇವರ ಸನ್ನಿಧಾನ ಇರುತ್ತೆ ಅಂತಲ್ಲ, ಬಹಳ ಸ್ವಾರಸ್ಯಕರವಾದ ಚಿತ್ರಣ ಇದೆ. ಗೃಹಸ್ಥರು ಶ್ರೇಷ್ಠರೋ ಸನ್ಯಾಸಿಗಳು ಶ್ರೇಷ್ಠರೋ ಅಂತ ಒಂದು ಚರ್ಚೆ. ಹೀಗೆ ಹೇಳ್ತಾರೆ, ಪರಮಾತ್ಮನ ತಲೆಯ ಭಾಗದಿಂದ ಸನ್ಯಾಸಾಶ್ರಮ ಸೃಷ್ಟಿಯಾಯಿತಂತೆ, ಕೆಳಭಾಗದಿಂದ ಗೃಹಸ್ಥಾಶ್ರಮ ಸೃಷ್ಟಿಯಾಯಿತಂತೆ. ಆದ್ದರಿಂದ ಒಂದು ಲೆಕ್ಕಕ್ಕೆ ಸನ್ಯಾಸ ಶ್ರೇಷ್ಠ ಅನ್ನೋ ಪದ್ಧತಿನೂ ಇದೆ. ಆದರೆ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತಲೂ ಹೇಳ್ತಾರೆ ಶಾಸ್ತ್ರಕಾರರು. ಯಾಕೆಂದರೆ ಒಬ್ಬ ಮದುವೆಯಾದ ವ್ಯಕ್ತಿ ಅವನು ಎಲ್ಲರಿಗೂ ರಕ್ಷಣೆ ಕೊಡಬೇಕು. ಹಳೆಯ ಕಾಲದಲ್ಲೆಲ್ಲ ನಾವು ಕಾಣ್ತಾ ಇದ್ವಿ, ಬ್ರಹ್ಮಚಾರಿಗಳು ಭವತಿ ಭಿಕ್ಷಾಂ ದೇಹಿ ಅಂತ ಭಿಕ್ಷೆಗೆ ಬರ್ತಾ ಇದ್ರು. ಉಪನಯನ ಸಂಸ್ಕಾರದಲ್ಲಿ ಸಾಂಕೇತಿಕವಾಗಿ ಬ್ರಾಹ್ಮಣರು ಊಟ ಕೊಡುತ್ತಿರ್ತಾರೆ. ತಂದೆ ಮಕ್ಕಳನ್ನು ಬಳಸಿಕೊಂಡು ಭವತಿ ಭಿಕ್ಷಾಂ ದೇಹಿ ಅಂತ ಕೇಳೋ ಪದ್ಧತಿ ಉಂಟು. ಹಳೆಯ ಕಾಲದಲ್ಲಿ ಸನ್ಯಾಸಿಗಳು ಯತಿಗಳ ಭಿಕ್ಷೆ ಅಂತಲೇ ಇದೆ, ಅವರು ಭಿಕ್ಷೆ ಬೇಡೇ ಊಟ ಮಾಡ್ತಾ ಇದ್ರು. ಆದ್ದರಿಂದ ವೇದಾಧ್ಯಯನ, ಶ್ರಾದ್ದ ಮುಂತಾದವುಗಳನ್ನು ಮಾಡ್ತಾ ಇರಬೇಕು, ಎಲ್ಲರಿಗೂ ಆಸರೆ ಕೊಟ್ಟಿರಬೇಕು. ಅಂತಹ ಗೃಹಸ್ಥನ ಒಳಗೆ ದೇವರ ವಿಶೇಷ ಸನ್ನಿಧಾನ ಇರುತ್ತೆ. ಬ್ರಹ್ಮಚಾರಿ ವೇದದ ಅಧ್ಯಯನ ಚಂದ ಮಾಡ್ತಾ ಇರ್ತಾರೆ. ಹಾಗೆ ತನ್ನವರು ಅಂದರೆ ಅವನಿಗೆ ಸಂಬಂಧಪಟ್ಟ ವಿದ್ಯಾ ಸಂಬಂಧಿಗಳು, ಬಂಧು ಬಾಂಧವರು, ನೀರು, ಇದು ಬಹಳ ಮಹತ್ವ ಇದೆ. ನಮಗೆ ಏನೇ ಕುಡಿದ್ರು, ಹಾಲು ಕುಡಿದು ಬದುಕಬಹುದು, ಪಯೋವ್ರತ ಅಂತಿದೆ. 12 ದಿನ ಹಾಲು ಕುಡದೆ ವ್ರತ ಮಾಡಬೇಕು. ನೀರು ಕುಡಿಯೋದು ಬದುಕಲಿಕ್ಕಾಗತ್ತ ಇಲ್ಲ. ಆದ್ದರಿಂದ ನೀರಿಗೂ ಬಹಳ ಮಹತ್ವ ಇದೆ. ಪಂಚಭೂತ, ಹಾಗೆ 9 ಗ್ರಹಗಳು, ಯೋಗ, ಕರಣ, ನಕ್ಷತ್ರ, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ ಎಲ್ಲ ಇಟ್ಟುಕೊಳ್ಬೇಕು. ಇಲ್ಲೆಲ್ಲ ಪರಮಾತ್ಮನ ವಿಶೇಷ ರೂಪದ ಸನ್ನಿಧಾನ ಇದೆ ಅಂತ ನಾವು ಚಿಂತನೆ ಮಾಡಬೇಕು. ಅದರಲ್ಲೂ ಉಲ್ಲೇಖ ಮಾಡ್ತಾರೆ, ಅದು ಹಸು ಅಂತಂದರೆ ಕರು ಜೊತೆ ಕೂಡಿದ ಹಸುವಿನಲ್ಲಿ ವಿಶೇಷ ಸನ್ನಿಧಾನ ಇರುತ್ತಂತೆ. ಅದರಂತೆ ಶ್ರೀ ತುಳಸಿ ಹುಟ್ಟಿದ 3 ತಿಂಗಳ ನಂತರದಲ್ಲಿ ಶ್ರೀ ತುಳಸಿ ಗಿಡವನ್ನು ತೆಗೆದುಕೊಳ್ಳಬೇಕು. ಅಲ್ಲಿ ವಿಶೇಷ ಪರಮಾತ್ಮನ ರೂಪದ ಸನ್ನಿಧಾನ ಇರುತ್ತಂತೆ. ಅದರಂತೆ ಅಶ್ವತ್ಥ ಇದೆಯಂತೆ. ಅಶ್ವತ್ಥ ವೃಕ್ಷ ವಿಶೇಷ ಮಹತ್ವದ್ದು. ಅದಕ್ಕೆ ಕೆಲವು ಸಂಸ್ಕಾರ ಎಲ್ಲ ಮಾಡಿರ್ತಾರೆ. ಆ ಸಂಸ್ಕಾರ ಆದ ಅಶ್ವತ್ಥ ವೃಕ್ಷ ಶ್ರೇಷ್ಠ. ಇಲ್ಲೆಲ್ಲ ದೇವತಾ ಸನ್ನಿಧಾನ ಇದೆ ಅಂತ ಇದರ ಒಟ್ಟಾರೆ ಅಭಿಪ್ರಾಯ. ಇಲ್ಲೆಲ್ಲ ದೇವರ ಸ್ಮರಣೆ ಮಾಡ್ತಾ ನಾವು ಅದರ ಚಿಂತನೆ ಮಾಡಬೇಕು. ಪ್ರತಿಮೆಗಳೆಷ್ಟು ಮುಖ್ಯವಾಗಿ 2 ತರಹದ ಪ್ರತಿಮೆ, ಒಂದು ಚೇತನ, ಅಚೇತನ. ಅಚೇತನ ಪ್ರತಿಮೆ ಅಂದರೆ 8 ಇದೆಯಂತ. ಕಲ್ಲು, ಇಟ್ಟಿಗೆ, ಪಂಚಲೋಹ, ಕೆಲವು ರಸ, ಮರದ ರಸದಿಂದಾಗಿ ವಿಚಿತ್ರವಾಗಿ ನಿರ್ಮಾಣ ಮಾಡಿದ ಒಂದು ಪ್ರತಿಮೆ. ಚಿತ್ರ ಆಗ್ಬೋದು, ಉಸುಕಿನ ಪ್ರತಿಮೆ. ವಾಸನಾಮಯ ಅಂದರೆ ಮನಸ್ಸಿನಲ್ಲಿ ಏನು ನಮಗೆ ದೇವರ ಚಿತ್ರ ಮೂಡುತ್ತೋ ಅದೊಂದು ಪ್ರತಿಮೆ ಅಂತ ಲೆಕ್ಕ. ಹಾಗೆ ನವರತ್ನಗಳಿಂದ ನಿರ್ಮಾಣ ಮಾಡಿದ ಒಂದು ಪ್ರತಿಮೆ ಇಟ್ಕೊಳ್ಬೇಕು. ಸಾಲಿಗ್ರಾಮ ಅಂತ ಬಂತು. ಸಾಲಿಗ್ರಾಮ ಹೇಗಾಯಿತು ಅಂತ ಪ್ರಶ್ನೆ ಕೇಳಿದ್ರೆ, ಶ್ರೀ ತುಳಸಿಯೇ ಶಂಖಚೂಡ ಅನ್ನುವ ವ್ಯಕ್ತಿಯ ಪತ್ನಿಯಾಗಿದ್ಲು. ಅವಳಿಗೆ ಆ ದೇವಿ ಪರಮಾತ್ಮನಿಗೆ ಶಾಪ ಕೊಟ್ಲಂತೆ. ಆ ಪರಮಾತ್ಮನೇ ಕಲ್ಲಾದ ಅಂದರೆ ಕಲ್ಲಿನ ರೂಪವನ್ನು ತಾಳಿದ. ಅದಕ್ಕೆ ಸಾಲಿಗ್ರಾಮ ಅಂತ ಕರೀತಾರೆ. ಅದು ಈಗಿನ ಗಂಡಕಿ ನೇಪಾಳ ಪ್ರದೇಶದಲ್ಲಿ ಸಿಗ್ತದೆ. ಆ ಒಂದು ಕಲ್ಲಿನ ರೂಪಕ್ಕೆ ಬ್ರಹ್ಮದೇವರು ಬಂದು ಒಂದು ಕೀಟ ರೂಪದಿಂದ ಬಂದು ಅಲ್ಲೆಲ್ಲ ಕೊರಿತಾರಂತೆ. ಅದನ್ನು ನಾವು ಸಾಲಿಗ್ರಾಮದ ಮಧ್ಯದ ರಂಧ್ರ ಎಲ್ಲ ಏನು ನೋಡ್ತೇವೆ, ಅದು ಬ್ರಹ್ಮದೇವರು ಒಂದು ಕೀಟದ ರೂಪದಿಂದ ಮಾಡುವ ಒಂದು ಲೆಕ್ಕ. ಅದನ್ನು ಸಾಲಿಗ್ರಾಮ ಅಂತ ಕರೀತಾರೆ. ಅಧಿಷ್ಠಾನ ಅಂತುಂಟು. ಅಧಿಷ್ಠಾನ ಅಂದರೆ ಆಸರೆಯಾದದ್ದು ಅಂತ ಅರ್ಥ. ನವಗ್ರಹಗಳು ಯಾವ್ಯಾವುದು? ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು, ಕೇತು, ಇಷ್ಟು ನವಗ್ರಹಗಳು. ಯೋಗಗಳು 8 ಇದೆ. ಕರಣ 11, ನಕ್ಷತ್ರ 27, 15 ದ್ವಾದಶಿ ಮುಂತಾದ 15 ಇದೆ. ಪಕ್ಷ 2, ಸಂಕ್ರಮಣ 12. ಹೀಗೆ ಇಲ್ಲೆಲ್ಲ ದೇವತೆಯ
ಸನ್ನಿಧಾನ ಉಂಟು ಅಂತ ನಾವು ಅವಶ್ಯವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅದರಲ್ಲೂ ಶಾಸ್ತ್ರಕಾರರು ಹೀಗೊಂದು ಮಾತು ಹೇಳ್ತಾರೆ, ರಾಜನಾದವ ಅಥವಾ ಒಬ್ಬ ವ್ಯಕ್ತಿ ಏನೇನು ಮಾಡಬೇಕು ಅಂದರೆ ಅಧಿಕಾರಿಗಳನ್ನು, ಬ್ರಾಹ್ಮಣರನ್ನು, ನವಗ್ರಹಗಳನ್ನು ಪೂಜೆ ಮಾಡಬೇಕಂತ. ನವಗ್ರಹಗಳ ಪೂಜೆ ಅಂದರೆ ನವಗ್ರಹ ಸ್ತೋತ್ರ ಅಂತೆಲ್ಲ ಇದೆ. ಅದು ಪೂಜೆ ಮಾಡಿದ್ರೆ ಚೆಂದ ಇರುತ್ತಂತೆ. ಪೂಜೆ ಮಾಡಿಲ್ವೋ ನಮಗೆ ಕಷ್ಟಗಳು ಶುರುವಾಗ್ತಾ ಹೋಗುತ್ತೆ. ಹಾಗೆ ಅಧಿಕಾರಿಗಳು ಅಂತ ಯಾರಿರ್ತಾರೋ ಅವ್ರಿಗೆ ಸ್ವಲ್ಪ ತಗ್ಗಿ ಬಗ್ಗಿ ಇರಬೇಕಂತ. ಹಾಗೆ ಮಾಡಿಲ್ಲ ಅಂದರೆ ಕಷ್ಟ ಆಗತ್ತೆ. ಹಸು ಮೈ ಸವರಿ ಆದರ ಮಾಡಬೇಕು. ಹೀಗೆಲ್ಲ ಒಟ್ಟಾರೆ ಚಿಂತನೆ. ಇಷ್ಟು ಹೇಳಿ ಇನ್ನು ವಿಶೇಷವಾಗಿ ಕೆಲವು ಕಡೆ ಪರಮಾತ್ಮನ ಎಷ್ಟೆಷ್ಟು ರೂಪಗಳನ್ನು ಚಿಂತನೆ ಮಾಡಬೇಕು ಅಂತ ಉಲ್ಲೇಖ ಮಾಡ್ತಾ ಹೋಗ್ತಾರೆ. ಮೊದಲನೆಯದಾಗಿ ತೆಗೆದುಕೊಳ್ಳೋದು ಸಾಲಿಗ್ರಾಮವನ್ನು ತೆಗೆದುಕೊಳ್ತಾರೆ ದಾಸರು. ನಾವು ಸಾಲಿಗ್ರಾಮ ಪೂಜೆಯನ್ನು, ಸಾಲಿಗ್ರಾಮ ಹಿರಿಯರು ಮಾಡುವ ಸಾಲಿಗ್ರಾಮದಲ್ಲಿ ದೇವರ ದರ್ಶನವನ್ನು ಮಾಡ್ತಾ ಇರ್ತೇವೆ. ನಾವು ಆಗೆಲ್ಲ ಏನು ಅನುಸಂಧಾನ ಮಾಡಬೇಕು ಅನ್ನುವುದನ್ನು ಇಲ್ಲಿ ಉಲ್ಲೇಖ ಮಾಡ್ತಾರೆ. ಕಾದ ಕಾಂಚನದೊಳಗೆ ಶೋಭಿಪ ಆದಿತೇಯಾಸ್ಯನ ತೆರದಿ ಲಕುಮೀಧವನು ಪ್ರತಿದಿನ ಸಾಲಗ್ರಾಮದೊಳಗಿಪ್ಪ 5,000 ಮೇಲೆ 35,500 ರೂಪದಿ ಭೂದರಗಳಭಿಮಾನಿ ದಿವಿಜರೊಳಿಪ್ಪನವರತ. ಬಹಳ ಅದ್ಭುತವಾದ ಒಂದು ಮಾತನ್ನು ಹೇಳ್ತಾರೆ. ಕಾಯಿಸಿದ ಕಾಂಚನದೊಳಗೆ ಬಂಗಾರದಲ್ಲಿ ಶೋಭಿಪ ಹೊಳೆಯುವ ಆದಿತೇಯಾಸ್ಯನ ತೆರದಿ ದೇವತೆಗಳಿಗೆ ಮುಖ ಅಂತ ಕರೆಸಿಕೊಳ್ಳುವ ಅಗ್ನಿಯಂತೆ ಲಕುಮೀಧವನು ಲಕ್ಷ್ಮೀಪತಿಯಾದ ಪರಮಾತ್ಮನು ಪ್ರತಿನಿತ್ಯವೂ ಕೂಡ 5,000 ಮೇಲೆ 35,500 ರೂಪದಿ 5,535 ರೂಪಗಳಿಂದ ಸಾಲಗ್ರಾಮದೊಳಗಪ್ಪ ಸಾಲಿಗ್ರಾಮ ಶಿಲೆಯಲ್ಲಿ ಇರ್ತಾನಂತೆ. ಇಲ್ಲಿ ಭೂಧರಗಳ ಭೂಮಿಯನ್ನು ಧರಿಸಿದ ಪರ್ವತಗಳ ಅಭಿಮಾನಿ ದಿವಿಜರಳು, ಅಭಿಮಾನಿ ದೇವತೆಗಳಲ್ಲಿ ಸಾಲಿಗ್ರಾಮದ ಒಳಗೆ ಪರ್ವತಾಭಿಮಾನಿ ರುದ್ರದೇವರಿರ್ತಾರಂತೆ. ಅಲ್ಲಿ ಅನವರತ ಯಾವಾಗಲೂ ಪರಮಾತ್ಮ 5,535 ರೂಪಗಳಿಂದ ಅಂದರೆ ಇದ್ದಾನೆ. ಬಹಳ ಮಹತ್ವದ ಮಾತು. ನಾವು ಇದನ್ನು ಜ್ಞಾಪಿಸಿಕೊಳ್ಳಬೇಕು. ಸಂಖ್ಯೆಯನ್ನು ಸಾಲಿಗ್ರಾಮವನ್ನು ನೋಡುವಾಗ ಅಕ್ಕಸಾಲಿಗರು ಬಂಗಾರವನ್ನು ಕಾಯಿಸಿದಾಗ ಹೇಗೆ ಅಲ್ಲಿ ಅಗ್ನಿ ಎದ್ದು ಕಾಣುತ್ತೋ ಅದರಂತೆ ಸಾಲಿಗ್ರಾಮದ ಒಳಗೆ ಪರಮಾತ್ಮ 5,535 ರೂಪದಿಂದಿದ್ದಾನೆ. ಈ ಸಾಲಿಗ್ರಾಮದ ಒಳಗೆ ಗರುಡಶೇಷ ರುದ್ರರಿದ್ದಾರೆ. ಅವರ ಒಳಗೆ ಮುಖ್ಯ ಪ್ರಾಣದೇವರು, ಅವರ ಒಳಗೆ ಮಹಾಲಕ್ಷ್ಮಿ ಸಹಿತನಾಗಿ ಪರಮಾತ್ಮ 5,535 ರೂಪದಿಂದಿದ್ದಾನೆ ಅಂತ ಸ್ಮರಣೆ ಮಾಡಿಕೊಳ್ಳಬೇಕಂತೆ. ಮಹಾ ಪುಣ್ಯ. ಯಾವಾಗಲೂ ಪರಮಾತ್ಮ ಅಲ್ಲಿ ಇದ್ದೇ ಇರ್ತಾನೆ ಅಂತಿದ್ದರ ಅಭಿಪ್ರಾಯ. ಇಲ್ಲೂ ಯಥಾಪ್ರಕಾರ ಸಂಖ್ಯೆ ಲಾಭ ಹೇಗೆ? ಅಕ್ಷರದ ಮೂಲಕ ಸಂಖ್ಯೆಯನ್ನು ಹೇಳೋ ಪದ್ಧತಿ. ದಾಸರು ನಿರಂತರ ಇದನ್ನು ಅನುಸರಣೆ ಮಾಡ್ತಾ ಬರ್ತಾರೆ. ಶಾಲಿಗ್ರಾಮ ಅನ್ನೋ ಶಬ್ದ ಈ ಸಂಖ್ಯೆಯನ್ನು ಹೇಳುತ್ತೆ. ಹೇಗೆ? ಶ ಅಂದರೆ ಯಾರ, ಲವ ಶ. ಶ ಅಂದರೆ 5, ಲ ಅಂದರೆ ಲಿ ಅಂದರೆ 3, ಗ್ರ ಅಂದರೆ ಗ ಪ್ಲಸ್ ರ, ಗ ಅಂದರೆ ಕ ಗ ಅಂದರೆ 3, ರ ಅಂದರೆ 2, 5 ಆಯಿತು. 5,355. ನಮ್ಮ ನಿಯಮ ಸಂಖ್ಯೆಯನ್ನು ಆ ಬದಿಯಿಂದ ಓದಬೇಕು ಅಂತ ಇರೋದರಿಂದ 5,535 ರೂಪಗಳಿಂದ ಪರಮಾತ್ಮ ಇಲ್ಲಿ ಇದ್ದಾನೆ ಅಂತಿದ್ದಾರ ಅಭಿಪ್ರಾಯ. ಇಲ್ಲಿ ಆದಿತೇಯಾಸ್ಯ ಅಂತ ಕರೆದರು. ಅಗ್ನಿಯನ್ನು ಹೇಳುವಾಗ ಅಗ್ನಿ ಎಂಥವ ಅಂದರೆ ದೇವತೆಗಳ ಮುಖ ಇದ್ದ ಹಾಗೆ ಅಂತ. ಏನದು ದೇವತೆಗಳ ಮುಖ ಅಂದರೆ? ಆದಿತೇಯರು ಅಂದರೆ ಅದಿತಿಯ ಮಕ್ಕಳಂತೆ ದೇವತೆಗಳು. ನಾವು ಅವರಿಗೆಲ್ಲ ಆಹುತಿ ಕೊಡ್ತಾ ಇರ್ತೇವೆ. ಇಂದ್ರಾಯ ಸ್ವಾಹ ಅಂತ ಹೇಳ್ತೇವೆ. ಆ ಆಹುತಿ ಇಂದ್ರನಿಗೆ ಹೋಗಿ ಸೇರಬೇಕು. ಹೇಗೆ ಹೋಗಿ ಸೇರುತ್ತೆ? ಇಂದ್ರದೇವರು ಬರೋದು ನಮ್ಗೆ ಕಣ್ಣಿಗೆ ಕಾಣೋದಿಲ್ಲ. ಅದಕ್ಕೆ ಅಗ್ನಿಯ ಮೂಲಕ. ಹೇಗೆ ನಾವು ಪೋಸ್ಟ್ ಒಂದು ಕಡೆ ಸೇರಬೇಕು ಅಂದರೆ ಆ ಪೋಸ್ಟ್ ಡಬ್ಬಿಗೆ ಹಾಕಿದರೆ ಅದು ಪೋಸ್ಟ್ ಮ್ಯಾನ್ ಒಂದು ಕಡೆ ಹೋಗಿ ಸೇರಿಸ್ತಾನೋ ಹಾಗೆ ಪೋಸ್ಟ್ ಡಬ್ಬಿ ಇದ್ದ ಹಾಗೆ ಅಗ್ನಿ ಅಂತ. ಅಲ್ಲಿ ಯಾವ ದೇವತೆ ಹೆಸರನ್ನು ಹೇಳಿ ಆಹುತಿ ಕೊಡ್ತೇವೋ ಅದು ಆ ದೇವತೆಗೆ ಹೋಗಿ ಸೇರುವಂತೆ ಮಾಡ್ತಾರೆ ಅಗ್ನಿದೇವರಾದ್ದರಿಂದ. ದೇವತೆಗಳಿಗೆ ಆಹುತಿ ಹಾಕಲಿಕ್ಕೆ ಮುಖ ಇದ್ದ ಹಾಗೆ ಅಗ್ನಿ ಅನ್ನೋ ಕಾರಣಕ್ಕೆ ಅದನ್ನು ಆದಿತೇಯಾಸ್ಯ ಅಂತ ಅಪರೂಪದ ಶಬ್ದ ಕರೆದರು. ಇನ್ನು ಭೂಧರ ಅಂತ ಇದೆ. ಪರ್ವತಕ್ಕೆ ಭೂಧರ ಅಂತ ಕರೀತಾರೆ. ಯಾಕೆ ಭೂಧರ ಅಂದರೆ
ಹಿರಣ್ಯಾಕ್ಷ ಅನ್ನೋ ಭೂಮಿ, ಹಿರಣ್ಯಾಕ್ಷ ಎಂಬ ಒಬ್ಬ ಅಸುರ ಇದ್ದಂತೆ. ಅವನೇನು ಮಾಡ್ದ, ಭೂಮಿಯನ್ನೇ ಚಾಪೆ ಹಾಗೆ ಸುಟ್ಟುಕೊಂಡು ಒಂಥರ ಭೂಮಿಯನ್ನೇ ಚಾಪೆ ತರಹ ಮಡಚಿ ಬಿಡ್ತನಂತೆ. ಆಗ ಪರಮಾತ್ಮ ವರಾಹ ಎಂಬ ರೂಪ ತಾನು ಧರಿಸಿಕೊಂಡು ಹಿರಣ್ಯಾಕ್ಷನ ಸಂಹಾರ ಮಾಡಿದ್ದಾದ್ದರಿಂದ ಪರ್ವತ ಭೂಮಿ ಗಟ್ಟಿಯಾಗಿರಬೇಕು ಅಂತ ಪರ್ವತವನ್ನು ಇಟ್ಟಿದ್ದಾನೆ. ಹಿಮಾಲಯ ಪರ್ವತ ಮೇಲೆಷ್ಟು ಉದ್ದ ಇದೆಯೋ ಒಳಗೂ ಅಷ್ಟೇ, ಅದು ಎಷ್ಟಡಿ ಅಂತ ಲೆಕ್ಕ ಹಾಕಬಹುದು, ಒಳಗಷ್ಟೇ ಅಡಿ ಅದು ಒಳಗೂ ಇದ್ದು ಭೂಮಿಯನ್ನು ಧಾರಣೆ ಮಾಡಿರುತ್ತೆ. ಆದ್ದರಿಂದ ಭೂಧರ ಅಂತ ಅದಕ್ಕೆ ಕರೀತಾರೆ. ಇನ್ನು ಕಾಂಚನದೊಳಗಿನ ಕಾದ ಕಾಂಚನದೊಳಗೆ ಶೋಭಿಪ ಅಂದರೆ ಬಂಗಾರದ ಒಳಗೆ ಅಗ್ನಿ ಇದೆ ಅಂತಲ್ಲ. ಅಗ್ನಿಯಲ್ಲಿ ಬಂಗಾರವನ್ನು ಕಾಯಿಸುವಾಗ ಅಕ್ಕಸಾರಿಗರು ಹೇಗೆ ಅಗ್ನಿ ಚೆನ್ನಾಗಿದ್ದು ಕಾಣುತ್ತೋ ಅದರಂತೆ ಅಂತ ಅರ್ಥ ಮಾಡಬೇಕು ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ಅಭಿಪ್ರಾಯ. ಇಲ್ಲಿ ಪ್ರಶ್ನೋತ್ತರವನ್ನು ಗಮನಿಸೋದು ಅಂದರೆ, ಸಾಲಿಗ್ರಾಮದಲ್ಲಿ ಪರಮಾತ್ಮ ಎಷ್ಟು ರೂಪಗಳಿಂದಿದ್ದಾನೆ ಅಂದರೆ 5535 ರೂಪಗಳಿಂದ ಪರಮಾತ್ಮನ ಸನ್ನಿಧಾನ ಇರುತ್ತೆ. ಸರಿ, ಸಾಲಿಗ್ರಾಮದಲ್ಲಿ ಯಾವಾಗಲೂ ಇದ್ದಾನೆ ಅನ್ನೋದಕ್ಕೆ ಅಗ್ನಿ ದೃಷ್ಟಾಂತವೇ ಯಾಕೆ ಕೊಡಬೇಕು ಅಂತ ಪ್ರಶ್ನೆ. ಅದಕ್ಕೆ ಈ ಕಾರಣ ಕೊಡ್ತಾರೆ. ಬಂಗಾರ ಫಳ ಹೊಳಿತಾ ಇರುತ್ತೆ, ಅದರೊಳಗೆ ಅಗ್ನಿ ವ್ಯಾಪಿಸಿದಾಗ ಹೇಗೆ ಎದ್ದು ಕಾಣುತ್ತೋ ಅದರಂತೆ ಕಾಯಿಸಿದಾಗ ಇನ್ನು ಹೆಚ್ಚೆಚ್ಚು ಬೆಂಕಿಯಲ್ಲಿ ಅಗ್ನಿ ಕಾಣ್ತಾ ಹೋಗುತ್ತೆ. ಅದರಂತೆ ಸಾಲಿಗ್ರಾಮ ವಿಶೇಷ ಪೂಜೆ ಮಾಡಿದಷ್ಟು ದೇವರ ಚಿಂತನೆ ಜಾಸ್ತಿ ಆದಷ್ಟು ಪರಮಾತ್ಮನ ಸನ್ನಿಧಾನದಲ್ಲಿರೋದು ನಮಗೆ ಸ್ಪಷ್ಟ ಆಗುತ್ತೆ ಅನ್ನೋ ವಿಷಯ. ಇನ್ನು ಭೂಧರಗಳ ಅಭಿಮಾನಿ ಅಂತ, ಪರ್ವತಗಳ ಅಭಿಮಾನಿಗಳ ಒಳಗೆ ಪರಮಾತ್ಮ ಇದ್ದಾನೆ ಎಂದರು. ಆ ಪರ್ವತಗಳ ಅಭಿಮಾನಿ ದೇವತೆ ಯಾರು ಅಂದರೆ ಗರುಡ, ಶೇಷ, ರುದ್ರರು ಪರ್ವತಕ್ಕೆ ಅಭಿಮಾನಿ ದೇವತೆಗಳು ಅಂತ. ಹೀಗೆ ಎಲ್ಲ ಕಡೆ ಈ ಎಲ್ಲ ಪರಮಾತ್ಮನ ವಿಭೂತಿ ರೂಪವನ್ನು ಚಿಂತನೆ ಮಾಡಬೇಕು ಅಂತ ಇದು ಈ ಪದ್ಯಕ್ಕೆ ಸಂಬಂಧಪಟ್ಟ ವಿಷಯ. ಇಲ್ಲಿಗೆ ಪಾಠ ಮುಗಿದಿದೆ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು.